ದಿನಾಂಕ 31 ಹಾಗೂ 1 ಭಾರತೀಯರ ಭಾವೈಕ್ಯತೆಯ ಸಂಕೇತವಾಗಿ ಪ್ರಥಮವಾಗಿ ಹೊಸ ಚಿಗುರನ್ನು ನೀಡುವಂತಹ ಯುಗಾದಿ ಹಬ್ಬ ಹಾಗೂ ಮಾರನೇ ದಿನ ರಂಜಾನ್ ಹಬ್ಬ ಎರಡೂ ಒಟ್ಟಿಗೆ ಬಂದಿರೋದು ಭಾರತೀಯ ಸಂಸ್ಕೃತಿಯಲ್ಲಿ ಸಮಾನತೆಯನ್ನು ಸಾರುವ ನಿಟ್ಟಿನಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯ ಸಂಬಂಧವನ್ನು ಬೆಸೆಯುವಂಥ ಹಬ್ಬವಾಗಿದೆ. ಈ ಹಬ್ಬದಲ್ಲಿ ಸಂಭ್ರಮಿಸುವಂಥ ಎಲ್ಲರಿಗೂ ಸಹ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ರಾಷ್ಟ್ರದಲ್ಲಿ ಹಲವಾರು ಘಟನೆಗಳು ಜರುಗಿಸಿದ್ರೂ ಸಹ ಬೇರೆ ಬೇರೆ ಕೋಮು ಮನಸ್ಥಿತಿ ಉಳ್ಳುವಂಥ ಜನರು ಇವತ್ತು ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ದ್ವೇಷವನ್ನು ಹುಟ್ಟಾಕುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ರು ಸಹ ಪ್ರಕೃತಿಯೇ ಎಲ್ಲರೂ ಸಹ ನಾವು ಸಮಾನರು, ನಾವೆಲ್ಲರೂ ಸಹೋದರ ಸಹೋದರಿಯರು ಅನ್ನುವ ರೀತಿಯಲ್ಲಿ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬ ಬಂದಿರೋದೇ ಇದಕ್ಕೆ ಸಾಕ್ಷಿ. ಇನ್ನು ಮುಂದೆ ಆದರೂ ಸಹ ಎಲ್ಲ ಭಾರತೀಯರು ಒಂದೇ, ನಾವೆಲ್ಲರೂ ಒಂದೇ ಎನ್ನುವ ನಿಟ್ಟಿನಲ್ಲಿ ನಾವು ಸಾಗಬೇಕಾಗ್ತದೆ. ಹಿಂದೂ ಮುಸ್ಲಿಂ ಅಣ್ಣ ತಮ್ಮದಿರು ಅನ್ನುವ ಏನು ಒಂದು ಧ್ಯೇಯವಾಕ್ಯ ಇದೆಯೋ ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಎಲ್ಲರೂ ಒಗ್ಗಟ್ಟಿನಿಂದ ಭಾರತವನ್ನು ಕಟ್ಟುವಂಥ ಕೆಲಸ ಆಗಬೇಕು, ಒಡೆದ ಮನಸ್ಸುಗಳನ್ನ ಸೇರಿಸುವಂಥ ಕೆಲಸವಾಗಬೇಕು. ಯಾವಾಗಲೂ ಸಹ ಶಾಂತಿ ಸಹಬಾಳ್ವೆಯಿಂದ ಎಲ್ಲರೂ ಬಾಳಬೇಕು ಅಂತೇಳಿ ಈ ಮೂಲಕ ನಾನು ಹಾರೈಸ್ತೇನೆ. ನನ್ನ ಹೆಸರು ಪುಟ್ಟರಾಜು ಅಂತ, ಕಾರ್ಯಾಧ್ಯಕ್ಷ ಕಾಂಗ್ರೆಸ್ ಪಕ್ಷ ಹುಣಸೂರು.